ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ, ನನ್ನದೇನಿದ್ರು ಕೂಡ ಟ್ರೇಡಿಂಗ್ ಮಾತ್ರ. ನೀನು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಂತ ಹೇಳುವಂತಹ ಆಪ್ಷನ್ನಲ್ಲಿ ಟ್ರೇಡ್ ಮಾಡೋದನ್ನ ಕಲಿತರೆ ನೀನು ಸ್ಟಾಕ್ ಮಾರ್ಕೆಟ್ನಲ್ಲಿ 1 ವರ್ಷದಲ್ಲಿ ಮಾಡುವಂತಹ ದುಡ್ಡನ್ನು ಇಲ್ಲಿ 1 ವಾರದಲ್ಲಿ ಮಾಡಬಹುದು. ಹೀಗೆ ಹೇಳುವಂತಹ ಸ್ನೇಹಿತರು ನಿಮ್ಮ ಜೊತೆಯಲ್ಲೂ ಇರ್ತಾರೆ. ನನಗೆ ಕೂಡ ಕೆಲವರು ಈ ರೀತಿಯ ಮೆಸೇಜ್ಗಳನ್ನು ಹೇಳಿದ್ದುಂಟು. ಆದರೆ ಇವರ ಮಾತನ್ನು ನಂಬೋದಕ್ಕಿಂತ ಮುಂಚೆ ಒಮ್ಮೆ ಸೆಬಿ ಏನು ಹೇಳ್ತಿದೆ ಅನ್ನೋದನ್ನು ನೋಡೋಣ. 2023ರಲ್ಲಿ ಹೀಗೆ ನಾವು ಟ್ರೇಡಿಂಗ್ ಮಾಡ್ತೀವಿ ಅಂತ ಹೊರಟ ಭಾರತೀಯರ ಸಂಖ್ಯೆ 92.5 ಲಕ್ಷ. ಇವರೆಲ್ಲರೂ ರಿಟೈಲರ್ಸ್. ಹೀಗೆ ಟ್ರೇಡ್ ಮಾಡಿದವರಲ್ಲಿ ಲಾಭ ಮಾಡಿಕೊಂಡದ್ದು ಬರೀ 17.5 ಲಕ್ಷ ಜನ. ಉಳಿದ 75 ಲಕ್ಷ ಜನ ದುಡ್ಡನ್ನು ಕಳ್ಕೊಂಡಿದ್ದಾರೆ. ಕಳ್ಕೊಂಡಿರೋದು ಕೂಡ ಅಷ್ಟಿಷ್ಟು ಸಣ್ಣ ಮೊತ್ತದ ದುಡ್ಡಲ್ಲ, 52,000 ಕೋಟಿ ರೂಪಾಯಿಯಷ್ಟು ದುಡ್ಡನ್ನು ಇವರು ಕಳ್ಕೊಂಡಿದ್ದಾರೆ. ಆ್ಯಂಡ್ ಈ 17.5 ಲಕ್ಷ ಜನ ಲಾಭ ಮಾಡ್ಕೊಂಡಿದ್ದಾರಲ್ಲ, ಇವರಲ್ಲಿ ಕೂಡ ಲಾಭ ₹1 ಲಾಭ ಬಂದಿದ್ರು ಲಾಭ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಬೇಸಿಕಲಿ ಇದು ಏನನ್ನು ಹೇಳ್ತಿದೆ ಅಂತ ಹೇಳಿದರೆ 10-12% ಟ್ರೇಡರ್ಸ್ ಮಾತ್ರ ದುಡ್ಡು ಮಾಡ್ತಿದ್ದಾರೆ, ಉಳಿದ 88% ಜನ ದುಡ್ಡು ಕಳ್ಕೊಳ್ತಿದ್ದಾರೆ ಅಂತ. ಹಾಗಾಗಿ ಯಾರಾದರೂ ಟ್ರೇಡಿಂಗ್ ಸುಲಭ, ನಾನು ನಿನಗೆ ಟ್ರೇಡಿಂಗ್ ಮಾಡಿಬಿಟ್ಟು ದುಡ್ಡು ಮಾಡಿಕೊಡ್ತೀನಿ, ನನ್ನನ್ನು ನೀನು ಫಾಲೋ ಮಾಡಿದರೆ ಟ್ರೇಡ್ ಮಾಡಿ ಭಯಂಕರ ದುಡ್ಡು ಮಾಡಬಹುದು, ಅಥವಾ ನೀನು ನನ್ನ ಕೈಗೆ ದುಡ್ಡು ಕೊಟ್ಟರೆ ನಾನು ಅದನ್ನು ಮಲ್ಟಿಪ್ಲೈ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ ಅದೆಲ್ಲವನ್ನ ಕೇಳುವುದಕ್ಕಿಂತ ಮುಂಚೆ 10 ಸತಿ ಆಲೋಚನೆ ಮಾಡಿ. ಟ್ರೇಡಿಂಗ್ ಅಂತ ಹೇಳುವಂತಹ ಗೆಳೆಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ.